ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ತಂದೆಯವರಿಗೆ ಬಗ್ಗೆ ಮತ್ತವರು ಸಾಮಾಜಿಕ ಕಳಕಳಿ ಅಂತಃಕರಣದ ವಿಶೇಷ ನಮ್ಮ ತಂದೆಯವರ ಮತ್ತೊಬ್ಬರು ಆತ್ಮೀಯರಾದಂಥ ನಮ್ಮ ಅಣ್ಣವರಾದಂಥ ಎಸ್.ಎ. ರವೀಂದ್ರನಾಥ್ ಅವರು ಬಂದಿದ್ದಾರೆ ಮತ್ತು ಅವರಿಗೂ ನಾನು ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ಜಿ.ಎಸ್. ಪಾಟೀಲ್ರವರು, ಆರ್.ಎಸ್. ಪಾಟೀಲ್ರವರು, ನಮ್ಮ ನಾಡಗೌಡರವರು ಸಾಕಷ್ಟು ಜನ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನಮ್ಮ ತಂದೆಯವರ ಬಗ್ಗೆ ಒಂದು 4 ಮಾತು ಹಂಚ್ಕೋಬೇಕು ಅಂತ ಸಾಕಷ್ಟು ಜನ ಹೇಳಿದರು. ಆ ನಿಟ್ಟಿನಲ್ಲಿ ನಮ್ಮ ತಂದೆಯವರು ಏನು ನನಗೆ ಅಪ್ಪನಾಗಿ ಎಂದೂ ಕಾಣಲಿಲ್ಲ, ನನಗೆ ಮಗನಾಗಿ ಎಂದೂ ಕಾಣಲಿಲ್ಲ, ಒಂದೊಂದು ಸ್ನೇಹಿತನಾಗೇ ಇದ್ದರು. ಪ್ರತಿಯೊಂದು ವಿಚಾರಗಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಒಂದು ಪೂಜ್ಯ ತಂದೆಯವರು ಏನು ವ್ಯಾಪಾರದಲ್ಲಿ ಪ್ರಾರಂಭ ಆಗಿ 1931 ಜನಿಸಿದ ನಮ್ಮ ತಂದೆಯವರು ಇಂಟರ್ಮೀಡಿಯೇಟ್ ತನಕ ವಿದ್ಯಾಭ್ಯಾಸವನ್ನು ಮಾಡಿ ಸಹೋದರರಿಗೊಂದಿಗೆ ಸ್ವಂತ ಉದ್ಯೋಗದಲ್ಲಿ ತೊಡಗಿ 18 ವರ್ಷದಲ್ಲೇ ನಮ್ಮ ದೇಶಾದ್ಯಂತ ಸಂಚಾರವನ್ನು ಮಾಡ್ತಾ 1969ರಲ್ಲಿ ನಮ್ಮ ಶಾಮನೂರು ಮನೆತನದ ಹಿರಿಯರು ಹಿತೈಷಿಗಳಾದಂಥ ನಮ್ಮ ಶಾಮನೂರು ಶಿವಜ್ಜರವರ ಒಂದು ಮಾರ್ಗದರ್ಶನದಲ್ಲಿ ನಗರಸಭೆಗೆ ಸ್ಪರ್ಧಿಸಿದರು. ನಗರಸಭೆಗೆ ಸ್ಪರ್ಧಿಸಿ ಅಂದು ನಗರಸಭೆಯ ಪ್ರವೇಶವನ್ನು ಮಾಡಿ ಯಶಸ್ಸನ್ನು ಕಂಡು 2 ಬಾರಿ ನಗರಸಭೆ ಸದಸ್ಯರಾಗಿ 1 ಬಾರಿ ಅಧ್ಯಕ್ಷರಾಗಿ ಬಾಪೂಜಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಆದ. ಅಂದಿನ ಕಾಲದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆ 5 ಅಂಗಸಂಸ್ಥೆಗಳನ್ನ ಹೊಂದಿತ್ತು. ಈಗ ಅದೇ ವಿದ್ಯಾಸಂಸ್ಥೆ ಅಪ್ಪಾಜಿಯವರು ಬಂದ ಮೇಲೆ ಏನು 50 ವರ್ಷ ಸುದೀರ್ಘವಾಗಿ ಆಡಳಿತವನ್ನು ಮಾಡಿ ಇವತ್ತು 65 ವಿದ್ಯಾಸಂಸ್ಥೆಗಳನ್ನ, 65 ಕಾಲೇಜುಗಳನ್ನ ಮತ್ತು ವಿವಿಧ ಸಂಘ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿರೋ ಕೀರ್ತಿ ನಮ್ಮ ತಂದೆಯವರಿಗೆ ಸಲ್ಲುತ್ತೆ. ಇವತ್ತು 1994ರಲ್ಲಿ ಮೊಟ್ಟ ಮೊದಲಿಗೆ ಏನು ಅವರು ವಿಧಾನಸಭೆಗೆ ಸ್ಪರ್ಧಿಸಿದರು. 92ರಲ್ಲಿ ಕೋಮುಗಲಭೆ ಆಯಿತು. ದಾವಣಗೆರೆಯಲ್ಲಿ ಕೋಮುಗಲಭೆ ಆದಾಗ ಒಟ್ಟು 18 ಜನ ಮೃತಪಟ್ಟರು. ಆವಾಗ ಇಲ್ಲ ತಾವು ನಿಲ್ಲಬೇಕು ಅಂತ ಹೇಳಿದಾಗ ಹೈಕಮಾಂಡ್ನವರು ನಮ್ಮ ತಂದೆಯವರು ಸ್ಪರ್ಧೆ ಮಾಡಿ ಅಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಏನು ಕೋಮುಗಲಭೆಯಲ್ಲಿ ಮೃತಪಟ್ಟಂಥ ಕುಟುಂಬಗಳಿಗೆ ಪ್ರತಿಯೊಬ್ಬರಿಗೂ ಆವಾಗಿನ ಕಾಲದಲ್ಲಿ 50,000 ರೂಪಾಯಿಯನ್ನು ಅವ್ರ ಮನೆಗೆ ಮುಟ್ಟಿಸಿ ಆ ಒಂದು ಕೆಲಸವನ್ನು ಮಾಡಿದಂಥ ಏನು ಅವಾಗ ರಾಜಕೀಯಕ್ಕೆ ನಿಲ್ಲಬೇಕು ಅಂತ ಏನಿರಲಿಲ್ಲ ಅವರಿಗೆ. 92ರಲ್ಲಿ ಕೋಮುಗಲಭೆ ಆಗಿತ್ತು. 94ರಲ್ಲಿ ಅವರು ರಾಜಕೀಯಕ್ಕೆ ಬಂದು ಪ್ರವೇಶವನ್ನು ಮಾಡಿ ಅವಾಗ ದಾವಣಗೆರೆ ನಗರದಲ್ಲಿ ಅವಾಗ ಒಂದೇ ಕಾನ್ಸ್ಟಿಟ್ಯೂನ್ಸಿ ಇತ್ತು, ದಾವಣಗೆರೆ ನಗರ. ಸೌತು ಮತ್ತು ನಾರ್ತು ಅಂತ ಈಗಾಗಿದೆ. ಅವಾಗ ದಾವಣಗೆರೆ ನಗರದಲ್ಲಿ ಅವರು ಶಾಸಕರಾಗಿ ಭಾಳ ಅಚ್ಚುಕಟ್ಟಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಕೀರ್ತಿ ನಮ್ಮ ತಂದೆಯವರು ಸಿಗುತ್ತೆ. ಮತ್ತು ಮುಖ್ಯವಾಗಿ ದಾವಣಗೆರೆ ರಾಜ್ಯದಲ್ಲಿ ಮ್ಯಾಂಚೆಸ್ಟರ್ ಅಂತ ಪ್ರಸಿದ್ಧಿ ಹೊಂದಿದ ದಾವಣಗೆರೆ. ಅವಾಗ ಕಾಟನ್ ಮಿಲ್ಗಳು ಸಾಕಷ್ಟಿದ್ವು. ಆದರೆ ಕಾಟನ್ ಇಂಡಸ್ಟ್ರಿ ರಿಸಿಷನ್ ಬಂತು. ರಿಸಿಷನ್ ಬಂದ ಮೇಲೆ ಕಾಟನ್ ಇಂಡಸ್ಟ್ರಿಗಳು ಮುಚ್ಚಿ ಹೋದಾಗ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ವಿದ್ಯಾಸಂಸ್ಥೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿ ದಾವಣಗೆರೆ ವಿದ್ಯಾಸಂಸ್ಥೆ, ಬಾಪೂಜಿ ವಿದ್ಯಾಸಂಸ್ಥೆ ಏನು ಮ್ಯಾಂಚೆಸ್ಟರ್ ಅಂತ ಇದ್ದಂಥ ನಮ್ಮ ದಾವಣಗೆರೆ ಆಕ್ಸ್ಫರ್ಡ್ ಅನ್ನುವ ರೀತಿಯಲ್ಲಿ ಅವರು ಒಂದು ಅಭಿವೃದ್ಧಿ ಪಡಿಸಿದರು. ಅದೇ ನಿಟ್ಟಿನಲ್ಲಿ ಅವರ ಬೆಳವಣಿಗೆಗೆ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಅಜ್ಜನವರು, ಅಪ್ಪರ ಚಿಕ್ಕಪ್ಪನವರಾದಂಥ ಶಾಮನೂರು ಶಿವಪ್ಪನವರು ಮತ್ತು ಮುಖ್ಯವಾಗಿ ಸಿದ್ದವೀರಪ್ಪನವರು ಮತ್ತು ಕೆ.ಎಚ್. ರಂಗನಾಥ್ ಸಾಹೇಬರು ಈ ರೀತಿ ದಾವಣಗೆರೆಯಲ್ಲಿ ಸಾಕಷ್ಟು ಮನೆ ತಂದವರು ನಮ್ಮ ತಂದೆಯವರ ಜೊತೆಗೆ ಕೈ ಜೋಡಿಸಿದರು. ಅದರಲ್ಲಿ ಮುದೇಗೌಡಪ್ಪನವರು, ಮುದೇಗೌಡರು ರೇಣುಸಿದ್ದಪ್ಪನವರು, ಕಾಸಲ್ ವಿಠ್ಠಲ್ರವರು, ಐ.ಪಿ. ವಿಶ್ವರಾಧ್ಯರವರು, ಎಸ್. ಕೊಟ್ರಬಸಪ್ಪನವರು, ಆಲೂರು ಮನೆ ತಂದವರು,
ಮತ್ತು ಸಮಾಜದ ಐನಳ್ಳಿ ಮನೆತನದವರು, ಹೀಗೆ ಮಾಕ್ನೂರು ಮನೆತನದವರು, ಕಿರುವಾಡಿ ಮನೆತನದವರು ಮತ್ತು ಇತರ ಎಲ್ಲ ಮನೆತನದವರು ಶ್ರಮಪಟ್ಟು ನಮ್ಮ ತಂದೆಯವರ ಪ್ರೋತ್ಸಾಹವನ್ನು ಕೊಟ್ಟಂಥ ದಿನಗಳು ನಾವು ಈಗಲೂ ನೆನೆಸ್ತಿದ್ದೀವಿ. ಇವೆಲ್ಲ ಮುಖ್ಯವಾಗಿ ಪೂಜ್ಯ ತಂದೆಯವರು ಬಾಪೂಜಿ ವಿದ್ಯಾಸಂಸ್ಥೆ ಹೆಮ್ಮರವಾಗಿ ಬೆಳೆಸಿದ ನಮ್ಮ ಪೂಜ್ಯ ತಂದೆಯವರಿಗೆ 94ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ, 97ರಲ್ಲಿ ಲೋಕಸಭೆಯ ಆಯ್ಕೆಯಾಗಿ ಮತ್ತು 2004ರಲ್ಲಿ ಮತ್ತು 2008, 2013ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಆಯ್ಕೆಯಾಗಿ ಸುಮಾರು 26 ತಿಂಗಳ ಕಾಲ ಕರ್ನಾಟಕದ ತೋಟಗಾರಿಕೆ ಮತ್ತು ಕೃಷಿ ಸಚಿವರಾಗಿ ಮತ್ತು 2018 ಮತ್ತು 23ರಲ್ಲಿ ಪುನಃ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಆಯ್ಕೆಯಾಗಿ ಒಟ್ಟಾರೆ 6 ಬಾರಿ ಶಾಸಕರಾಗಿ, ಸಚಿವರಾಗಿ, ಒಮ್ಮೆ ಲೋಕಸಭಾ ಸದಸ್ಯರಾಗಿ, ಜನಾನುರಾಗಿಯಾಗಿ, ಜಾತ್ಯತೀತ ಪಕ್ಷಾತೀತವಾಗಿ ಅಜಾತ ಶತ್ರು ಅಂತ ಅನಿಸ್ಕೊಂಡಂಥ ನಮ್ಮ ತಂದೆಯವರು ಇವತ್ತು ನಮಗೆ ಸಾಕಷ್ಟು ಹಿತವಚನವನ್ನು ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ಪರಮ ಪೂಜ್ಯರ ಏನು ಪುರದ ಪುಣ್ಯವು ಪುರುಷ ರೂಪೊಂದೇ ಹೋಗುತ್ತಿದೆ ಎಂಬ ಕವಿ ರಾಘವಾಂಕರ್ ರಾಜ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಬಿಟ್ಟು ಹೋಗುವ ವೇಳೆ ವರ್ಣಿಸಿದ್ದು. ನಮ್ಮ ತಂದೆಯ ಅಂತಿಮ ಯಾತ್ರೆಯ ವೇಳೆ ಸಹ ಲಕ್ಷಾಂತರ ಜನರ ಕಣ್ಣೀರು ಹಾಕುವುದನ್ನು ನೋಡಿದೆ. ನಮಗೆ ದುಃಖ ನುಡಿಗಳ ನೆನಪು ಬಂದು ನಮ್ಮನ್ನು ಇನ್ನಷ್ಟು ಭಾವುಕರನ್ನಾಗಿಸುತ್ತದೆ. ಅಂತಹ ಅಭಿಮಾನ ಪಡೆದ ನಮ್ಮ ಪೂಜ್ಯ ತಂದೆಯವರ ಆಶಾದಾಯಕದಂತೆ ನಾವುಗಳು ನಿಮ್ಮ ಸೇವೆಗೆ ಸದಾ ಸಿದ್ಧ ಇರುತ್ತೇವೆ ಎಂದು ಈ ವೇದಿಕೆ ಮೇಲಕ್ಕೆ ತಿಳಿಯ ಬಯಸುತ್ತೇನೆ. ಪೂಜ್ಯ ತಂದೆಯವರ ಬಡವರ ಬಗ್ಗೆ ಇದ್ದಂಥ ಕಾಳಜಿ ಕೋವಿಡ್-19ರಲ್ಲಿ ಉದಾಹರಣೆಗಳು ಸಾಕಷ್ಟಿದವು. ಮುಖ್ಯವಾಗಿ ಏನು ಕೋವಿಡ್ ಸಮಯದಲ್ಲಿ ದೇಶಾದ್ಯಂತ ಲಾಕ್ಡೌನ್ ಮತ್ತು ಇದರ ಎಲ್ಲ ಅವಾಗ ಅವರಿಗೆ 92 ವಯಸ್ಸು. ಅವಾಗ ಅವರು ರೆಗ್ಯುಲರಾಗಿ ರೌಂಡ್ಸ್ಗೆ ಹೋದಂಗೆ ಹೋಗ್ತಾ ಇದ್ರು. ಸಿಟಿನಲ್ಲಿ ಹೋಗಿ ಬಂದಾಗ ನನಗಿನ್ನೂ ನೆನಪೈತಿ. ನನ್ನ ಹತ್ರ ಬಂದ್ಬಿಡಿ ಆ ವಾರ್ಡ್ನಲ್ಲಿ ಈ ವಾರ್ಡ್ನಲ್ಲಿ ಸರಿಯಾಗಿ ಕೋವಿಡ್ ವ್ಯಾಕ್ಸಿನೇಷನ್ ಹಂಚ್ತಾ ಇಲ್ಲ, ಅಲ್ಲಿ 1000 ಜನ ಕ್ಯೂ ನಿಂತಾರ, ಬರೀ 100-150 ಕೋವಿಡ್ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರ, ಇದಕ್ಕೇನಾರ ಮಾಡಬೇಕು ಅಂತಂದು ಕೇಳಿದಾಗ ನಾವು ಇಮಿಡಿಯೇಟಾಗಿ ಮಾತನಾಡಿದ್ದು ಕೋವಿಡ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಆದಂಥ ಪೂನಾವಾಲಾ ಹತ್ರ ಮಾತಾಡಿ ಅವರಲ್ಲಿ 1 ಲಕ್ಷ ಕೋವಿಡ್ ವ್ಯಾಕ್ಸಿನ್ನ ಇಮಿಡಿಯೇಟಾಗಿ ತರಿಸಿದ್ರು. ಒಟ್ಟು 6 ಕೋಟಿ ರೂಪಾಯಿ ಅಂದಾಜು ಕೊಡಿಸ್ಬಿಟ್ಟು ಇದು ಪಕ್ಷಾತೀತವಾಗಿ ನಾವು ಪ್ರತಿಯೊಬ್ಬ ಜನತೆಗೂ ಕೋವಿಡ್ ವ್ಯಾಕ್ಸಿನನ್ನು ಕೊಡಬೇಕು ಅನ್ನೋ ಅವರ ಒಂದು ಕಾಳಜಿ ನೋಡಿ ಭಾಳ ನಮಗೆಲ್ಲ ತುಂಬಿರೋದ್ರಿಂದ ಇನ್ನೂ ಕಣ್ಣಲ್ಲೇ ಐತಿ. ಮತ್ತು ಮುಖ್ಯವಾಗಿ ಪ್ರತಿಯೊಂದು ವಿಚಾರಗಳಲ್ಲಿ ಅದರಲ್ಲಿ ಮನೆತನದ ವಿಚಾರ ಆಗಿರ್ಬೋದು, ಅಣ್ಣ ತಮ್ಮಗಳ ವಿಚಾರ ಆಗಿರ್ಬೋದು, ಮಕ್ಕಳುಗಳ ವಿಚಾರ ಆಗಿರ್ಬೋದು, ಅವರನ್ನು ಪ್ರತಿಯೊಬ್ಬರಿಗೂ ಇಂಡಿವಿಜುವಲಾಗಿ ಕರೆಸಿ ಮಾತಾಡಿ ಏನಾಗಿದೆಯಪ್ಪ, ಏನು ಸಮಾಚಾರ ನಿಂದು ಅಂತ ಕೇಳಿ ಪ್ರೋತ್ಸಾಹವನ್ನು ಮಾಡಿದಂಥ ಕೀರ್ತಿ ನಮ್ಮ ತಂದೆಯವ್ರಿಗಿದೆ ಅಂದರೆ ತಪ್ಪಾಗಲ್ಲ. ಮುಖ್ಯವಾಗಿ ಕೊನೆ ಇಳಿ ವಯಸ್ಸಿನಲ್ಲಿ ನನಗಿನ್ನೂ ನೆನಪೈತೆ. ನಾನು ಏನು 1967ರಲ್ಲಿ ಮೊಟ್ಟ ಮೊದಲಿಗೆ ಅವರು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು. ಏನು ರೈಸ್ ಮಿಲ್ಲನ್ನು ಪ್ರಾರಂಭ ಮಾಡಿ ಅವಾಗ ಅಂದಿನ ಕಾಲದಲ್ಲಿ ಬಿ.ಡಿ. ಜತ್ತಿಯವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸಿದ್ರು. ಮೊನ್ನೆ ಅವರ ಜೂನ್ 16 ಅದಕ್ಕಿಂತ ಮುಂಚೆ ಒಂದು 6 ತಿಂಗಳು ಮುಂಚೆ ಇಲ್ಲ ನಾನು ದಾಲ್ ಮಿಲ್ ಮಾಡಬೇಕು, ನಾನು ಸಿದ್ದರಾಮಯ್ಯನವರೇ ಬಂದು ಉದ್ಘಾಟನೆ ಮಾಡ್ಬೇಕು, ಇನ್ಯಾರು ಬರೋಂಗಿಲ್ಲ ನೋಡು, ಫಸ್ಟ್ ಅವ್ರನ್ನೇ ಕರೆಸ್ಬೇಕು ಅಂತ ನನಗೆ ಹೇಳಿದ್ರು. ಅವಾಗ ಸಿದ್ದರಾಮಯ್ಯನವರು ಬಂದು ಅವರ ಒಂದು ಕೊನೆ ಆಸೆನ ಈಡೇರಿಸಿದರೆ ಅವರಿಗೆ ನಾನು ನಮ್ಮ ಮನೆತನದ ಪರವಾಗಿ ತುಂಬಿರೋದ್ರಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ವ್ಯಾಪಾರದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಫಸ್ಟು ಅವರು ಕಲ್ಲೇಶ್ವರ ಟ್ರೇಡರ್ಸ್ ಅಂತ ಪ್ರಾರಂಭ ಮಾಡಿ
ಕಾಳುಗಳನ್ನು ಪರೀಕ್ಷಿಸುವ ಮಟ್ಟಕ್ಕೆ ಪ್ರತಿಯೊಂದು ವಿಚಾರಗಳಲ್ಲಿ ಅವರೇ ನೋಡಿಬಿಟ್ಟು ಆ ಒಂದು ಕೆಲಸವನ್ನು ಮಾಡ್ತಾ ಇರೋದು ನಮ್ಮ ಕಣ್ಣು ಮುಂದೆ ಇದೆ. ಮತ್ತು 94ರಲ್ಲಿ ದಾವಣಗೆರೆ ಸಕ್ಕರೆ ಕಂಪನಿಯನ್ನು ಪ್ರಾರಂಭ ಮಾಡಿದಾಗ ಸಾಕಷ್ಟು ಪ್ರೋತ್ಸಾಹವನ್ನು ಮಾಡಿ ಇಂದು ಹೆಚ್ಚು ಕಡಿಮೆ 6 ಕಾರ್ಖಾನೆಗಳ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿಸಿದ್ದಾರೆ. ಅವರ ಒಂದು ಪ್ರೋತ್ಸಾಹದಿಂದ ಇವತ್ತು ನಾವು ಹೆಚ್ಚು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ರೈತರ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಈ ರೀತಿ ಸಾಕಷ್ಟು ಜನಕ್ಕೆ ಉದ್ಯೋಗವನ್ನು ಕೊಡುವ ಮೂಲಕ ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಭಾಗಿಯಾಗಿದ್ದೇವೆ ಅಂತ ತಪ್ಪಾಗಲಾರದು. ಮತ್ತು ಮುಖ್ಯವಾಗಿ ಎಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ಮಾತನಾಡ್ತಾ ಫ್ಲೋರ್ ಮಿಲ್ ಇರ್ಬೋದು, ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ವಿಚಾರಗಳಲ್ಲಿ ಅವರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಿದ್ದು ನಾವೆಲ್ಲ ನೋಡಿದ್ವಿ, ಮಾಡಿದ್ವಿ. ಮತ್ತು ಈಗ ಪೂಜ್ಯ ತಂದೆಯವರ ಏನು ವೀರಶೈವ ಮಹಾಸಭಾದೊಂದಿಗೆ ಇದ್ದಂಥ ನಂಟು ಸತತ 3 ಬಾರಿ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಮುಖ್ಯವಾಗಿ ಅಂದು 14ನೇ ತಾರೀಕು ಏನು ತಾವೆಲ್ಲರೂ ಸಾಕಷ್ಟು ಜನ ಬಂದು ನಮ್ಮ ತಂದೆಯವರ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿದ್ರಿ. ಸಮಾಜದ ಮತ್ತು ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಮತ್ತು ಮುಖ್ಯವಾಗಿ ಇಲ್ಲೇ ಬರ್ತಾಯಿದ್ರು, ಪ್ರತಿ ದಿವಸ ಬಂದುಬಿಟ್ಟು ರೈಸ್ ಮಿಲ್ನಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಹಿಂದ್ಗಡೆ ಬಂದು ದನ ಕರುಗಳು ನೋಡಿ ಇಲ್ಲಿ ಇದೇ ಜಾಗದಲ್ಲಿ ದಿನನಿತ್ಯ ನೋಡ್ಕೊಂಡು ಹೋಗ್ತಾಯಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಪೂಜ್ಯ ಗುರುಗಳು, ನೀನು ಏನೇ ಆಗಲಿ ಇಲ್ಲೇ ಕಾರ್ಯಕ್ರಮವನ್ನು ಮಾಡಬೇಕು, ನೀನು ಅವ್ರು ಅಡ್ಡಾಡಿದ ಸ್ಥಳಗಳಲ್ಲೇ ನೀನು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಸಿರಿಗೆರೆ ಗುರುಗಳು ಅವರ ಒಂದು ಅಭಿಲಾಷೆ ಇತ್ತು. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲೇ ಏರ್ಪಾಡು ಮಾಡಿದ್ದೇವೆ. ನಮ್ಮ ರೈತ ಬಾಂಧವರು ಸಾಕಷ್ಟು ಜನ ನಮಗೆ ಜಮೀನನ್ನು ಏನು ಪಾರ್ಕಿಂಗ್ ಆಗಿರ್ಬೋದು, ವ್ಯವಸ್ಥೆಗೆ ಎಲ್ಲರೂ ವಾಲಂಟಿಯರಾಗಿ ಅವರು ಮಾಡ್ಕೊಂಡು ಮಾಡಪ್ಪ ಅಂತಂದೇಳಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರಿಗೂ ನಾನು ತುಂಬುವುದರಿಂದ ಅವರಿಗೆಲ್ಲರಿಗೂ ನಾನು ನಮ್ಮ ಶಾಮನೂರು ಕುಟುಂಬದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಅಪ್ಪಾಜಿಯರು ಕಟ್ಟಿರುವ ಉದ್ಯಮೆ, ಸಂಸ್ಕಾರ, ಗುರು ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ಇವೆಲ್ಲವಕ್ಕೂ ನಮ್ಮ ಶಾಮನೂರು ಕುಟುಂಬ ಒಂದಾಗಿ ಕಟ್ಟಿಬದ್ಧರಾಗಿ ನಡೆಸಿಕೊಂಡು ಹೋಗುತ್ತೇವೆ ಅಂತ ನಾನು ತಮಗೆ ಎಲ್ಲರಿಗೂ ತುಂಬುವುದನ್ನು ಭರವಸೆಯನ್ನು ಕೊಡ್ತಾ, ಮಕ್ಕಳು ಸಾಕಷ್ಟು ಜನ ಆದರೆ 17 ಜನ ಮೊಮ್ಮಕ್ಕಳು ಮತ್ತು ಸಾಕಷ್ಟು ಪ್ರೀತಿ ಪ್ರತಿಯೊಂದು ವಿಚಾರಗಳಲ್ಲಿ ನಮ್ಮ ಸ್ನೇಹಿತರು, ನಮ್ಮ ತಂದೆಯವರ ಸ್ನೇಹಿತರು ಕೊನೆ ತನಕನೂ ಸ್ನೇಹದಲ್ಲಿ ಪ್ರತಿಯೊಂದು ದಿವಸ 8:30 ಆದರೆ 8 ಜನ ಸೇರ್ಕೊಂಬಿಡೋರು. ಭಾಳ ಒಂದು ಅಚ್ಚುಕಟ್ಟಾಗಿ ಒಳ್ಳೆ ಜೀವನವನ್ನು ಮಾಡಿದ್ದಾರೆ. ಒಳ್ಳೆ ಸೊಗಸಾದ ಆನಂದವಾಗಿ ಜೀವನವನ್ನು ಹ್ಯಾಪಿ ಲೈಫ್ ಲೀಡ್ ಮಾಡಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಚಿರಶಾಂತಿಯನ್ನು ಕೊಡಲಿ. ಅವರ ಮನೆದವರು, ನಮ್ಮ ಎಲ್ಲ ಸಂಬಂಧಿಕರು ಎಲ್ಲರಿಗೂ ಒಳ್ಳೆ ರೀತಿಯಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೋಣ ಅಂಥೇಳಿ ಏನು ದಾವಣಗೆರೆಯ ಬ್ರ್ಯಾಂಡ್ ಅಂಬಾಸಡರ್ ಅಂತಲೇ ಅವ್ರು ಕರೆಸ್ಕೊಂತಿದ್ರು. ಆ ಒಂದು ವ್ಯಕ್ತಿಗೆ ಇವತ್ತು ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ಆದರೂ ನಾವೆಲ್ಲರೂ ಪೂಜ್ಯ ತಂದೆಯವರ ನಮ್ಮ ಮನೆ ತಂದವರು ಇಂಥ ತಂದೆಯವ್ರನ್ನ ಪಡ್ಕೊಂಡಿರೋದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ಅಂದ್ಕೊತೀವಿ. ಮತ್ತು ನಾವೆಲ್ಲರೂ ಧನ್ಯರು ಎಂದು ನಾನು ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನಗೂ ಮತ್ತೊಮ್ಮೆ ಸರ್ವರಿಗೂ ಎಲ್ಲರಿಗೂ ಭಾಷಣ ಒಂದು ಮುಟುಕಗೊಳಿಸ್ತಾ ತಮಗೆಲ್ಲರಿಗೂ ನಾನು ತುಂಬುರದಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಾನು 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ AICCಯ ಅಬ್ಸರ್ವರ್ ಆದಂಥ ಮಯೂರ್ ಜಯಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ HK ಪಾಟೀಲ್ರವರು ಈಗ ತಾನೇ ಬಂದರು, ಅವರಿಗೂ ನಾನು ತುಂಬುರದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಮಾಜಿ ಸಚಿವರು ನಮ್ಮ ತಂದೆಯವರ ಹಿತೈಷಿಗಳಾದಂಥ ಜಯಚಂದ್ರರವರು ಆಗಮಿಸಿದ್ದಾರೆ. ಅವರಿಗೂ ನಾನು ತುಂಬುರದಿಂದ ಸ್ವಾಗತವನ್ನು ಕೋರ್ತಾ, BS ಉಮಾಪತಿ ಅವರು ವರ್ತಕರು ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ.